ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನೀವು ಜಿಮ್ಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ಅಂಶಗಳು ನಿಮಗೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು, ಫಸ್ಟ್ನೇದು ಬಂದ್ಬಿಟ್ಟು ನಿಮ್ಮ ಗುರಿ ಯಾವುದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಳ್ಳಿ. ಯಾವ ಥರ ಅಂತಂದರೆ, ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ವೆಯ್ಟ್ ಗೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಅಂತಂದರೆ ಫಿಟ್ ಆಗಿರೋದಕ್ಕೆ ಹೋಗ್ತಾ ಇದ್ದೀರಾ, ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಫಸ್ಟ್ ನೀವು ಮೇನ್ ನಿರ್ಧಾರ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ನಿಯರ್ ಬೈ ಜಿಮ್ಗಳು ಯಾವುದೆಲ್ಲ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಒಂದ್ಸಲ ಚೆಕ್ ಮಾಡಿ, ಅದು ಕ್ಲೀನಾಗಿದೆಯಾ, ಎಕ್ವಿಪ್ಮೆಂಟ್ಸ್ಗಳು ಹೇಗಿದೆ, ಎಕ್ವಿಪ್ಮೆಂಟ್ಸ್ಗಳನ್ನ ಅವ್ರು ಇನ್ಸ್ಟಾಲ್ ಮಾಡಿ ಎಷ್ಟು ವರ್ಷಗಳಾಗಿದೆ, ಯಾವ ಬ್ರ್ಯಾಂಡ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಜಿಮ್ ಟ್ರೈನರು ಹೇಗೆ ನಿಮಗೆ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಪರ್ಸ್ನಲ್ ಟ್ರೈನರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ನಿಮಗೆ ರೆಗ್ಯುಲರ್ ಆಗಿ ಹೇಳ್ಕೊಡೋ ಟ್ರೈನರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ನೀವು ಫಸ್ಟ್ ಟೈಮ್ ಹೋಗಿರ್ತೀರ ಜಿಮ್ಗೆ, ನಿಮಗೆ ಏನೂ ಐಡಿಯಾ ಇರಲ್ಲ, ಯಾವ ವರ್ಕೌಟ್ನ ಯಾವಾಗ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಅದಕ್ಕೋಸ್ಕರ ಟ್ರೈನರ್ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಅದಕ್ಕೂ ನೀವು ತಿಳ್ಕೊಬೇಕಾಗಿರೋದು ಮೇನ್ ಇಂಪಾರ್ಟೆಂಟು ಟ್ರೈನರು ನಿಮಗೆ ಹೇಗೆ ಟ್ರೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು, ಜಿಮ್ಗೆ ಹೋಗಿದ್ದು ಫಸ್ಟ್ ದಿನವೇ ನೀವು ಹೆವಿ ವೇಟ್ಸ್ನ ಮಾಡೋದಕ್ಕೆ ಹೋಗಬೇಡಿ. ಹೆವಿ ವೇಟ್ಸ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಪೇಯ್ನ್ಗಳು ಸ್ಟಾರ್ಟ್ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ ಅದನ್ನು ಹೇಗೆ ಯೂಸ್ ಮಾಡಬೇಕು, ಮತ್ತು ನೆಕ್ಸ್ಟು ಯಾವ ವೇಟ್ನ ಎಷ್ಟು ಹಾಕಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಹಾಗಾಗಿ ಹೆವಿ ವೇಟ್ನಂತೂ ಮಾಡೋದಕ್ಕೆ ಹೋಗಲೇಬೇಡಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ವರ್ಕೌಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 10 to 15 ಮಿನಿಟ್ಸು ನೀವು ವಾರ್ಮಪ್ ಮಾಡಲೇಬೇಕು. ಎಟ್ ಎನಿ ಕಾಸ್ಟ್, ವಿತೌಟ್ ಫೇಲ್ ಮಾಡಿ. ಥ್ರೆಡ್ಮಿಲ್ಲರು ಮಾಡಿ, ಸೈಕ್ಲಿಂಗ್ ಆದರೂ ಮಾಡಿ. ಮಾಡೋದ್ರಿಂದ ನಿಮಗೆ ಏನು ಯೂಸ್ಫುಲ್ ಅಂತ ಅಂದರೆ, ನಿಮಗೆ ಯಾವುದೇ ಥರದ್ದು ಇಂಜುರೀಸ್ಗಳು ಆಗಲ್ಲ. ಸೊ ಇಂಜುರೀಸ್ಗಳು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆಯದು. ಸೊ ಹಾಗಾಗಿ ವಾರ್ಮಪ್ನ ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಡಯಟ್ ಪ್ಲ್ಯಾನ್ನ ನೀವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಪರ್ಸ್ನಲ್ ಟ್ರೈನಿಂಗ್ ತೊಗೊಂಡಿದ್ರೆ ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ಅವ್ರು ನಿಮಗೆ ಹೇಳ್ಕೊಡ್ತಾರೆ. ಸೊ ಪರ್ಸ್ನಲ್ ಟ್ರೈನಿಂಗ್ ತೊಗೊಳ್ದಲ್ಲೇ ನೀವು ಮಾಡ್ತಾ ಇದ್ದೀರಿ ಅಂತಂದರೆ, ಯಾವ ಆಹಾರನ ಹೇಗೆ ತಿನ್ನಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಗಿ ಜಿಮ್ ಜಾಯ್ನ್ ಆಗಿದ ತಕ್ಷಣ ನನಗೆ ರಿಸಲ್ಟ್ ಬರುತ್ತೆ ಅಂತಂದರೆ ನೋ, ಇಟ್ಸ್ ನಾಟ್ ಪಾಸಿಬಲ್ ಎಟ್ ಆಲ್. ಸೊ ನಿಮ್ಮ ಆಹಾರದ ಬಗ್ಗೆ ನಿಮಗೆ ಗೊತ್ತಿರಲಿ, ಯಾವ ಪ್ರೋಟೀನ್ ಅಂಶಗಳನ್ನ ನೀವು ತಿನ್ನಬೇಕು, ಮತ್ತು ತರಕಾರಿಗಳನ್ನ ತಿನ್ನಬೇಕು, ಇದನ್ನೆಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೀವು 7 to 8 ಅವರ್ಸು ನಿದ್ದೆ ಮಾಡಬೇಕಾಗುತ್ತೆ. 7 to 8 ಅವರ್ಸ್ ನೀವು ನಿದ್ದೆ ಮಾಡಲಿಲ್ಲ ಅಂತಂದರೆ ನಿಮ್ಮ ಬಾಡಿ ರಿಕವರಿ ಆಗಲ್ಲ. ನಿಮ್ಮ ಬಾಡಿ ರಿಕವರಿ ಆಯಿತು ಅಂತಂದರೆ ನಿಮಗೆ ರಿಸಲ್ಟ್ ಬೇಗ ಸಿಗುತ್ತೆ. ಸೊ ರಿಸಲ್ಟು ನಿಮಗೆ ಬೇಕು ಅಂತಂದರೆ ನಿದ್ದೆ ಚೆನ್ನಾಗಿ ಮಾಡಿ, ಬಾಡಿ ರಿಕವರಿ ಆಗುತ್ತೆ. ನೆಕ್ಸ್ಟ್ ಡೇ ನೀವು ಇನ್ನೂ ಚೆನ್ನಾಗಿ ಜೋಶಾಗಿ ವರ್ಕೌಟ್ನ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಏನು ಅಂತಂದರೆ, ನಿರಂತರವಾಗಿ ಪ್ರಯತ್ನ ಮಾಡಲೇಬೇಕಾಗತ್ತೆ. ಇವಾಗ ನೀವು 1 ವಾರ ಮಾಡಿರ್ತೀರ ಅಂದ್ಕೊಳ್ಳಿ, 1 ವಾರ ಬಿಟ್ಬಿಟ್ಟು ನೀವೊಂದು ಗ್ಯಾಪ್ ಕೊಡ್ತೀರಾ, ಗ್ಯಾಪ್ ಕೊಟ್ಟಾದ್ಮೇಲೆ ಮತ್ತೆ ನೀವು ವರ್ಕೌಟ್ ಮಾಡೋಕ್ಕೆ ಹೋದ್ರಿ ಅಂತಂದರೆ ನಿಮಗೆ ಯಾವುದೇ ಥರದ್ದು ರಿಸಲ್ಟ್ ಸಿಗಲ್ಲ. ಸೊ ಸುಮ್ಮನೆ ಹೋಗ್ಬಿಟ್ಟು ದುಡ್ಡನ್ನೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮದು ಫೋಕಸ್ಸು ಸ್ಟಾರ್ಟಿಂಗಿಂದಲೇ ನೀವು ಫೋಕಸ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ರಿಸಲ್ಟು ನಿಮಗೆ 3 to 6 ಮಂತಲ್ಲಂತೂ 100% ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಡಯಟ್ ಪ್ಲ್ಯಾನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್ ಪ್ಲ್ಯಾನ್ ಇಲ್ಲ ಅಂತ ಅಂದರೆ ರಿಸಲ್ಟ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಮತ್ತು ನೆಕ್ಸ್ಟು ಏನು ಅಂತಂದರೆ, ನೀವು ವರ್ಕೌಟ್ನ ಹೇಗೆ ಮಾಡಬೇಕು ಅನ್ನೋ ಟ್ರೈನರ್ ಹತ್ರ ಹೇಳಿಬಿಟ್ಟು ಕಲ್ತ್ಕೊಳ್ಳಿ. ಯಾಕೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ವಾಟ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಅದು ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಮುಗ್ಗ ಎಲ್ಲ ಹೋಗ್ಬಿಟ್ಟು ನೀವು ಸ್ಕ್ವಾಟ್ ಮಾಡಿದ್ರಿ ಅಂತಂದರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಅಂತಂದರೆ ಅದನ್ನು ನೀವೇ ಸಫರ್ ಮಾಡಬೇಕಾಗುತ್ತೆ, ಬೇರೆ ಯಾರೂ ಸಫರ್ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವುದೇ ವರ್ಕೌಟ್ನ ಮಾಡಬೇಕು ಅಂತಂದ್ರೂ ಮುಂಚೆನೇ ತಿಳ್ಕೊಂಡು ಆದಮೇಲೆ ನೀವು ವರ್ಕೌಟ್ನ ಸ್ಟಾರ್ಟ್ ಮಾಡಿ. ಸಪೋಸ್ ನೀವೇನಾದರೂ ಅಲ್ಲಿ ಟ್ರೈನರು ಅವತ್ತಿನ ದಿನ ಬಂದಿಲ್ಲ ಅಂದರೆ, ಅವ್ರೇನಾದ್ರು ಬ್ಯುಸಿ ಇತ್ತು ಅಂತಂದರೆ, ಹಿಂದಿನ ದಿನವೇ ನೀವು ಏನು ಮಾಡಬೇಕು ಅಂತಂದರೆ, ಯೂಟ್ಯೂಬಲ್ಲಿ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ ಇವಾಗ. ಸೊ ಯಾವ ವರ್ಕೌಟ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಮುಂಚೆನೇ ತಿಳ್ಕೊಳ್ಳಿ. ಅವ್ರು ಹೇಳ್ಕೊಡ್ತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಪ್ರಶ್ನೆ, ಬಟ್ ನೀವು ಮುಂಚೆನೇ ತಿಳ್ಕೊಂಡ್ರಿ ಅಂತಂದರೆ ಅದು ನಿಮಗೆ ನಾಲೆಡ್ಜ್ ಅಲ್ವಾ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಒಂದು ಡಯಟ್ ಚಾರ್ಟ್ನ ಮಾಡ್ಕೊಳ್ಳಿ, ಮತ್ತು ವರ್ಕೌಟ್ ಲಿಸ್ಟ್ ಮಾಡ್ಕೊಳ್ಳಿ. ಇವತ್ತಿನ ದಿನ ನಾನು ಇಂಥ ವರ್ಕೌಟ್ ಮಾಡಬೇಕು, ಈ ವರ್ಕೌಟ್ನ ಮಾಡ್ಕೊಂಡು ಹೋದರೆ ನನಗೇನು ಬೆನಿಫಿಟ್ಸು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ನೀವು ಎಫರ್ಟ್ ಹಾಕಿದರೆ ಮಾತ್ರ ರಿಸಲ್ಟ್ ಸಿಗುತ್ತೆ, ಇಲ್ಲ ಅಂತಂದರೆ ರಿಸಲ್ಟ್ ಅಂತೂ ಸಿಗೋದಿಲ್ಲ, ಆಯಿತಾ. ಆ್ಯಂಡ್ ನೆಕ್ಸ್ಟು ಏನಪ್ಪ ಇಂಪಾರ್ಟೆಂಟು ಅಂತಂದರೆ, ನಿಮ್ಮ ಬಾಡಿನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ 5 ಬೆರಳು ಒಂದೇ ಥರ ಅಂತೂ ಇರೋದೇ ಇಲ್ಲ. ನನ್ನ ಬಾಡಿ ಒಂಥರ ಇರುತ್ತೆ, ನಿಮ್ಮ ಬಾಡಿ ಒಂಥರ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ ಅಂತಂದರೆ, ಇವಾಗ ನನಗೆ 10 ದಿನದಲ್ಲಿ ರಿಸಲ್ಟ್ ಸಿಗ್ಬೋದು, ಇನ್ನೊಬ್ಬರಿಗೆ 2 ತಿಂಗಳು 3 ತಿಂಗಳಾದ್ರೂ ರಿಸಲ್ಟ್ ಸಿಗ್ತಲೇ ಇರ್ಬೋದು.
ಸೊ ಅವಾಗ ನೀವು ಕಂಪೇರ್ ಮಾಡಿಕೊಂಡ್ರೆ ಏನಾಗುತ್ತೆ, ಓ ಅವ್ನಿಗೆ ಬಾಡಿ ಬಂತಪ್ಪ ನನಗೆ ಬಾಡಿನೇ ಬರಲಿಲ್ಲ ಅಂತ ಅಂದರೆ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತೂ ನಿಮ್ಮ ಬಾಡಿನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿರೋದು ನಿಮಗೆ ತಾಳ್ಮೆ ಅಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟು. ಇವಾಗ ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ, ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀರಾ ಅಂತ ಅಂದರೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. 1 ತಿಂಗಳು 2 ತಿಂಗಳು ಮಾಡ್ಬಿಟ್ಟು ನನಗೆ ರಿಸಲ್ಟ್ ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ತಾಳ್ಮೆಯಿಂದ ನಿಮ್ಮ ವರ್ಕೌಟ್ನ ನೀವು ಮಾಡಿ, ಕನ್ಸಿಸ್ಟೆಂಟಿಯಾಗಿ ಮಾಡಿ. ಸೊ ಇದರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಸೊ ಇವತ್ತಾಗಿತ್ತು ಈ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳನ್ನ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.